ಲೇ ಬೆಂಗಳೂರು ಏನ್ ಸಕ್ಕತ್ತಾಗಿದೆ ಲೇ. ಇವತ್ತು ಮೆಟ್ರೋಲ್ ಹೋಗೋಣ, ಆಮೇಲೆ ನಾವು ಮಾಲ್ಸ್ ಗಳಿಗೆ ಹೋಗೋಣ, ಆಮೇಲೆ ಎಲ್ಲಾ ಸ್ನಾಕ್ಸು ಎಲ್ಲಾ ಪ್ರತಿಯೊಂದು ಟ್ರೈ ಮಾಡೋಣ. ಆಮೇಲೆ ಅಲ್ಲಿ ಯಾವ್ದು ಕೊರಿಯನ್ದೆಲ್ಲ ಬಂದಿದೆಯಂತಲ್ಲ ಕೆಫೆಸ್, ಅಲ್ಲಿಗೆಲ್ಲ ಹೋಗೋಣ ಕಣೆ ಪ್ಲೀಸ್. ಟ್ರಾಂಪ್ಲಿಂಗ್ ಬೇರೆ ಇದೆಲ್ಲ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾವ್ ಅಲ್ಲೆಲ್ಲ ಹೋಗಿ ಆಟಾಡೋಣ. ಆಮೇಲೆ ಇಲ್ಲಿ ಮೇಘನಾಸ್ ಫುಡ್ ಇದೆಯಲ್ಲ ಅಲ್ಲಿಂದ ತರ್ಸೋಣ ಕಣೆ. ಏಷ್ಯನ್ ಮಾಲ್ ಇದೆಯಲ್ಲ ಅದಕ್ಕೆ ಹೋಗೋಣ, ಬಿಗ್ಗೆಸ್ಟ್ ಅಲ್ವಾ, ಅದಕ್ಕೆ ಹೋಗೋಣ ಕಣೆ ಪ್ಲೀಸ್. ಟ್ರಾಂಪ್ಲಿಂಗ್ ಪಾರ್ಕಿಗೆಲ್ಲ ಹೋಗ್ಬೇಕಾ? ಅದಕ್ಕೆಲ್ಲ ಯಾರು ಹೋಗ್ತಾರೋ, ಹೋಗು, ಸಖತ್ ದುಡ್ಡು ಖರ್ಚು. ಇನ್ನು ಮೇಘನಾಸ್ ಬಿರಿಯಾನಿಯಿಂದನಾ? ಬೇಡಪ್ಪ, ಇಲ್ಲೇ ಕೆಳಗಡೆ ಹೋದ್ರೆ ಒಂದ್ ಮೆಸ್ ಇದೆ ಆಯ್ತಾ, ಅಲ್ಲೇ 50 ರೂಪಾಯಿಗೆ ಇಬ್ರು ತಿನ್ಬೋದು, ಸಖತ್ತಾಗಿರುತ್ತೆ ಟೇಸ್ಟ್. ಅಲ್ಲೋಗೋಣ ಬಾ. ಮಾಲ್ಗೆಲ್ಲ ಹೋದ್ರೆ ಸುಮ್ನೆ ದುಡ್ಡು ವೇಸ್ಟ್. ನಾನ್ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೋಬರಲ್ಲ, ಇದಕ್ಕೆ ಒಂದ್ ಜಾಕೆಟ್ ಹಾಕೋ ಬರ್ತೀನಿ ಅಷ್ಟೇ. ಮಾಲಿಗೆ ತಾನೇ ಏನಾಗಲ್ಲ. ಇನ್ನು ಸ್ಯಾಟಲೈಟ್ ಇಂದ ಮಾನ್ಯತೆ ಪಾರ್ಕಿಗೆ ಆಟೋಲ್ ಬರ್ತೀಯಾ? ಬೇಡ ಬೇಡ, ನಾನು ಒಂದ್ ಹೇಳ್ತೀನಿ, ಆತರ ಮಾಡು. ನೀನ್ ಫಸ್ಟ್ ಕೆಂಗೇರಿಯಲ್ಲಿ ಇಳಿ, ಅಲ್ಲಿ ಮೆಟ್ರೋ ತಗೋ, ನಾನೊಂದು ಸ್ಟಾಪ್ ಹೆಸರು ಕಳಿಸ್ತೀನಿ. ಅಲ್ಲಿ ಇಳಿದು ಕೆಳಗೆ ಹೋದ ತಕ್ಷಣ ಬಸ್ಗಳು ಸಿಗುತ್ತೆ, ಆ ಬಸ್ ತಗೋ, ಆಮೇಲೆ ಆಟೋ ಹತ್ತು, ಆಮೇಲೆ ಬಾ. 300 ರೂಪಾಯಿ ಆಗುತ್ತೆ ಗೊತ್ತಾ ಸ್ಯಾಟಲೈಟ್ ಇಂದ ನೀನು ಮಾನ್ಯತಾ ಪಾರ್ಕಿಗೆ ಬರ್ಬೇಕು ಅಂದ್ರೆ. ಸೊ ನೀನ್ ಈ ತರ ಮಾಡಿದ್ರೆ ಬಾ ಅಂದ್ರೆ ಒಂದ್ 70 ರೂಪೀಸ್ ಆಗುತ್ತೆ. ಹಾ ಬ್ರೋ, ಬೆಂಗಳೂರಲ್ಲಿ ಇದೀನಿ, ಆಬ್ವಿಯಸ್ಲಿ ನಾನು ದುಡ್ಡು ಕಮ್ಮಿ ಸ್ಪೆಂಡ್ ಮಾಡ್ಬೇಕು.